ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದಾಗ ಸಾವಿರಾರು ಕೋಟಿ ಅನುದಾನವನ್ನ ಸ್ಥಳೀಯ ಶಾಸಕ ಸವದಿ ಪಡೆದುಕೊಂಡಿದ್ದಾರೆ. ಆ ಹಣ ಬರಬೇಕಾದ್ರೆ ಮತ್ತು ಇನ್ನೂ ಹೆಚ್ಚು ಅಭಿವೃದ್ಧಿ ಸಾಧಿಸಲು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಅಥಣಿ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಅಥಣಿಗೆ ಬಂದಾಗ ಸವದಿ 1,000 ಕೋಟಿ ಅನುದಾನ ಕೇಳಿದ್ದಾರೆ. ಎರಡನೇ ಬಾರಿ ಬಂದಾಗ 2,000 ಕೋಟಿ ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದೆ. ಈ ಎಲ್ಲ ಹಣ ತರುವುದಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಮಾತ್ರ ಸಾಧ್ಯ. ಅಷ್ಟು ಅನುದಾನವನ್ನ ಅಥಣಿ ಕ್ಷೇತ್ರಕ್ಕೆ ತಂದಿದ್ದಾರೆ. ಮತ್ತೆ 1,000 ಕೋಟಿ ರೂಪಾಯಿ ಅನುದಾನ ಬೇಡಿಕೆ ಇಟ್ಟಿದ್ದಾರೆ. ಈ ಎಲ್ಲವೂ ಹಣ ಬರಬೇಕಾದ್ರೆ ಈ ಬಾರಿ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಆಗಬೇಕು. ಅವರ ಗೆಲುವಿನಿಂದ ಈ ಭಾಗ ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ ಅಂತ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯಾಗಿ ಯಾರೇ ಬಂದರೂ ಕೂಡ ನಮಗೆ ಸಂಬಂಧವಿಲ್ಲ. ಬಿಜೆಪಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವರ ಆಂತರಿಕ ವಿಚಾರ, ಅವರ ಪಕ್ಷದಲ್ಲಿ ಏನೇ ಆದರೂ ಗೊತ್ತಿಲ್ಲ. ನಮ್ಮ ಪಕ್ಷದ ವಿಚಾರ ಅಷ್ಟೇ ನಾವು ನೋಡೋದು ಎಂದರು. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಜನಾರ್ದನ್ ರೆಡ್ಡಿ ಸ್ವತಂತ್ರ ಇದ್ದಾರೆ, ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಬಹುದು. ರಾಜ್ಯಸಭಾ ಚುನಾವಣೆಯಲ್ಲಿ ರೆಡ್ಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ. ಅವತ್ತು ಅವರು ಸ್ವತಂತ್ರ ಇದ್ದರು, ಅವತ್ತು ನಮಗೆ ಬೆಂಬಲ ನೀಡಿದ್ದಾರೆ ಅಷ್ಟೇ ಎಂದರು. ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಕಾಂಗ್ರೆಸ್ ವಿರುದ್ಧ ರೆಬೆಲ್ ವಿಚಾರ ಕುರಿತು ಮಾತನಾಡಿ, ಕಲ್ಲೋಳ್ಕರ್ ರೆಬರ್ ವಿಚಾರ ಇಲ್ಲವೇ ಇಲ್ಲ. ನಮ್ಮ ಪಕ್ಷಕ್ಕೆ ಶಂಭು ಕಲ್ಲೋಳ್ಕರ್ ಇಲ್ಲವೇ ಇಲ್ಲ. ಇದರಿಂದ ಅವರ ಸ್ಪರ್ಧೆ ನಮಗೆ ಯಾವುದೇ ಸಂಬಂಧವಿಲ್ಲ ಎಂದರು. ರೆಸ್ಪಾನ್ಸ್ ಪ್ರಾರಂಭ ಇವತ್ತಿನಿಂದ ಆಗ್ತದೆ. ಸೊ ಇವತ್ತು ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡಿದ್ದೀವಿ. ಸೊ ಇನ್ನೂ 40 ದಿವಸ ಟೈಮ್ ಇದೆ, ನಮಗೆ ಸಾಕಷ್ಟು ಅವಕಾಶಗಳಿದೆ. ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಭೆಗಳನ್ನು ಮಾಡ್ತೀವಿ, ಕಾರ್ಯಕರ್ತರ ಸಭೆ ಮಾಡ್ತೀವಿ, ಬೃಹತ್ ಸಭೆ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಈಗಾಗಲೇ ನಮ್ಮ ಸೆಟಪ್ ಇದೆ. ನಾವು ಇನ್ನೇನು ಮಾಡಬೇಕಾಗಿಲ್ಲ. ಈಗಾಗಲೇ ಇಲ್ಲಿ ಶಾಸಕರಿದ್ದಾರೆ, ಶಾಸಕರ ನೇತೃತ್ವದಲ್ಲಿ ಸಂಘಟನೆ ಇದೆ. ಅದ್ರ ಜೊತೆ ನಾವು ಕೂಡ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಈ ಸಿದ್ಧತೆ ಮಾಡಿದ್ದೀವಿ. ಹಾಂ, ಇಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರು ಯಾರು ಕೊಡ್ತಾರೆ ಬಿಡ್ತಾರೆ ಅವ್ರಿಗೆ ಸಂಬಂಧಪಟ್ಟವು. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಬಗ್ಗೆ ಅಷ್ಟೇ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಇಲ್ಲ, ಅದು ಯಾರು ಕೊಡ್ಬೇಕನ್ನೋದು ಅವ್ರ ಪಕ್ಷ ತೀರ್ಮಾನ, ಅದು ನಾವು ಹೇಳಲಿಕ್ಕಾಗಲ್ಲ. ನಮ್ಮ ಪಕ್ಷದಷ್ಟೇ ನಾವು ನೋಡೋರು ಅಷ್ಟೇ. ಇದ್ದಿರ್ತಾರ ರಾಜಕೀಯದಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ, ಸುಮ್ಮನೆ ಆಗೋಲ್ಲ. ಎಲ್ಲರೂ ಕೂಡ ಪ್ರಯತ್ನ ಮಾಡಿದಾಗ ಗೆಲ್ಲಲಿಕ್ಕೆ ಅವಕಾಶ ಇದೆ. ಜಗದೀಶ್ ಶೆಟ್ಟರ್ ಕೊಟ್ಟರು, ಬೇರೆಯವರು ಕೊಟ್ಟರು, ಅದು ನಮಗೆ ಸಂಬಂಧಪಟ್ಟದ ವಿಚಾರ. ಸೇರಿದಾರೆ, ಅವರು ಇಚ್ಛೆ ಅದು. ಅವ್ರು ಎಲ್ಲೇ ಸೇರ್ಬೋದು, ಸ್ವತಂತ್ರ ಇದ್ದಾರೆ. ಮಾಡಿದ್ರೆ ಅದೇನು, ಅವ್ರು ಸ್ವತಂತ್ರ ಇದ್ರು ಮಾಡಿದ್ರು. ಈಗ ಅಲ್ಲಿ ಪಕ್ಷ ಇಷ್ಟ ಇರ್ಬೋದು, ಅಲ್ಲಿ ಹೋಗ್ತಿದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಸ್ವತಂತ್ರನವರು ಎಲ್ಲೇ ಹೋಗ್ಬೋದು. ಲಕ್ಷ್ಮಣ ಸವದಿ ಅವರು 1,000 ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನಾದರೂ ಗೆದ್ದು ಸಾಧಿಸಿದ್ರೆ ಅಷ್ಟೇ ಅನುದಾನ ಬಿಡುಗಡೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಇದು ಏನು, ಯಾವ ರೀತಿ ಅಂತ ಇದೇ ನಮಗೇನು ಗೊಂದಲ ಇಲ್ಲ, ನಿಮಗೆ ಗೊಂದಲ ಆಗಿದೆ. ಈಗಾಗಲೇ ನಾವು ಈ ಚುನಾವಣೆಯಲ್ಲಿ 2,000 ಕೋಟಿ ಲಕ್ಷ್ಮಣ ಸವದಿ ತಂದಿದ್ದಾರೆ. ಸೊ ಮುಂದೆ ನಾವು ಗೆದ್ರೆ ಇನ್ನೂ ಹೆಚ್ಚಿಗೆ ಅನುದಾನ ಪಡೀಲಿಕ್ಕೆ ನಮಗೆ ಕೇಳಲಿಕ್ಕೆ ಶಕ್ತಿ ಬರ್ತದೆ. ಸೊ ಗೊಂದಲ ಏನಿಲ್ಲ. ಎಲ್ಲ ರೆಬಲ್ ಆಗಿ ನಮಗೇನು ಸಂಬಂಧ ಅದ. ನಮ್ಮ ಪಕ್ಷದಲ್ಲಿ ಅವ್ರು ಇಲ್ಲ. ನಮಗೆ ನೀವು ಅದನ್ನು ಟ್ಯಾಗ್ ಮಾಡೋದು ಇಲ್ಲವೇ ಇಲ್ಲ. ಯಾಕಂದ್ರೆ ನಮಗೂ ಸಂಬಂಧ ಇಲ್ಲ. ಅವ್ರ ಪಕ್ಷೇತರು ನಮ್ಮ ಪಕ್ಷದಲ್ಲಿ ಇಲ್ಲ. ಅವ್ರ ಸ್ಪರ್ಧೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ನಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.